ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಮತ್ತೆ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತಾಡಿದ ಪರಿಷತ್ ಸದಸ್ಯ ಯತೀಂದ್ರ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದುವೇ ಅಂತಿಮ ಅಂತ ಹೇಳಿದರು. As well for CM post right now, I have already told you. Now everything is clear. The High Command has clearly said. High Command has clearly said. As of now, there will be. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಪ್ರತಿಕ್ರಿಯೆ ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಆರ್.ವಿ. ದೇಶಪಾಂಡೆ, ಕೆಜೆ ಜಾರ್ಜ್, ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. I think CM will reply for him. ಯತೀಂದ್ರು ಯಾರ್ದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅನಾವಶ್ಯಕವಾಗಿ ಸಿಎಂ ಡಿಎಸ್ಎಂ ಡೆಪ್ಯೂಟಿ ಸಿಎಂ ವಿಷಯ ಚರ್ಚೆ ತಾವು ನಿಲ್ಲಿಸಿದ್ದು ಒಳ್ಳೆಯದು. ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ, ಗೊತ್ತಾಯ್ತಾ? ಅವ್ರ ಉತ್ತರ ಕೊಟ್ಟು ನಾನು ಕೇಳಿದನ, ನಿಮಗೆ ಯಾರು ಹೇಳಿದಾನಲ್ಲ, ಮುಖ್ಯಮಂತ್ರಿ ಮಗ ಅಂದ್ಬಿಟ್ಟು ಅವ್ರಿಗೆ ಎಮರ್ಜೆನ್ಸಿ ಅವ್ರೇನಾದ್ರು ಹೇಳಿದ್ರೆ ಅವ್ರನ್ನ ಕೇಳಿ ನೋಡಿ, ನನ್ನ ಕೇಳ್ತೀರಾ? ನಂದೇನಂದ್ರೆ ಹೇಳ್ಬಿಟ್ರೆ ನನ್ನ ಹಿಂದಿನ ಸಚಿವರು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ಕೇಳಿ ನಾನು ಹೇಳ್ತೀನಿ. ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗ್ಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿಲ್ಲ, ಅದೆಲ್ಲ ಹೂವಾಪುವ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ? ಯಾರ್ಗಾನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ. ಇವತ್ತು ಅಥವಾ ನಾಳೆ ಯತೀಂದ್ರ ಅವರ ಜೊತೆಗೆ ನಾನು ಮಾತಾಡ್ತೀನಿ, ಆ ರೀತಿ ಹೇಳಿಕೆ ಕೊಟ್ಟರೆ ಏನು ಲಾಭ ಏನು ನಷ್ಟ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ವರಿಷ್ಠ ಗಮನಕ್ಕೆ ತರೋಣ, ಹೀಗಾಗಿದೆ ಅಂತ, ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗೆ ಪ್ರಯತ್ನ ಮಾಡೋಣ. ಏನಾದ್ರು ಕೊಡಿ, ಮಾತಾಡೋಣ. ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ. ಆ ಹೇಳಿಕೆ ಬೆನ್ನಲ್ಲಿ ಸಿದ್ದರಾಮಯ್ಯ ಹೇಳಿದ್ರಂತ ಏನು ಭಾವಿಸಬೇಕಾಗಿರೋ ಅವಶ್ಯಕತೆ ಇರೋಂಗಿಲ್ಲ. ಇದು ಸುಮಾರು 1 ವರ್ಷದಿಂದ ನಡೀತಾನೆ ಇದೆ. ಇಳಿದು ಏರೋದು ಏರೋದು ನಡೀತಾನೆ ಇದೆ. ಅಂದ ತಕ್ಷಣ ಸಿದ್ದರಾಮಯ್ಯ ಜಾಗದಾಗ ಬೇರೆಯವ್ರು ಬರಲಿಕ್ಕೆ ಅವಕಾಶ ಇಲ್ಲ. ಸೊ ಅದನ್ನು ಕಾಯಬೇಕು ಸಂದರ್ಭ ಸನ್ನಿವೇಶ. ಇನ್ನು ವಿಧಾನಸಭೆಯಲ್ಲಿ ಸಿಎಂ ಕುರ್ಚಿ ಆಸೆಯ ಬಗ್ಗೆ ಪ್ರಸ್ತಾಪಿಸಿದ ಡಿಸಿಎಂ ಡಿಕೆಶಿಗೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಮೇಲೆ ಶಾಸಕ ಅರವಿಂದ್ ಬೆಲ್ಲದ್ ಚರ್ಚೆ ಮಾಡ್ತಾ ಇದ್ರು. ಮೇಕೆದಾಟುವಿನ ಪಿತಾಮಹ ಡಿಕೆ ಶಿವಕುಮಾರ್ ಮೇಕೆದಾಟುವಿನ ಯೋಜನೆ ಈಗಾಗಲೇ ಶುರು ಮಾಡಬಹುದು, ತಮಿಳುನಾಡು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ಅಂತ ಹೇಳಿದ್ರು. ಬೆಲ್ಲದ್ ಮಾತಿಗೆ ಮಧ್ಯಪ್ರವೇಶ ಮಾಡಿದ ಡಿಸಿಎಂ ಡಿಕೆಶಿ, ನಿಮ್ಮ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ತೇನೆ, ಆದಷ್ಟು ಬೇಗ ನಿಮ್ಮ ಎಲ್ಲರನ್ನ ಕರೆದುಕೊಂಡು ಹೋಗುವಂತಹ ಸಂಕಲ್ಪ ತಾಯಿ ಕಾವೇರಿ ಕೊಟ್ಟಿದ್ದಾಳೆ. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು, ಆದಷ್ಟು ಬೇಗ ಭೂಮಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಡಿಕೆಶಿ ಕೈ ಮುಗಿದು ಮನವಿ ಮಾಡಿದ್ದಕ್ಕೆ ಸುನೀಲ್ ಕುಮಾರ್ ಟಾಂಗ್ ಕೊಟ್ರು. ಡಿಕೆಶಿಗೆ ಇಷ್ಟೊಂದು ನಯ ವಿನಯ ಎಲ್ಲಿಂದ ಬಂತು? ಇದೇ ಡಿಕೆ ಶಿವಕುಮಾರ ಅಥವಾ ಹೊಸ ಡಿಕೆ ಶಿವಕುಮಾರ? ಡಿಕೆಶಿಯ ಸಿಎಂ ಕುರ್ಚಿ ಕನಸು ಪ್ರಸ್ತಾಪಿಸಿ ಡಿಕೆಶಿ ಕಾಲೆಳೆದ್ರು. ಸುನೀಲ್ ಕುಮಾರ್ ಮಾತಿಗೆ ಏನೂ ಮಾತನಾಡದೆ ನಗ್ತಾ ಡಿಕೆಶಿ ಸುಮ್ಮನೆ ಕುಳಿತರು. ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲ, ಆದ್ರೆ ಮೇಕೆದಾಟಿನ ಪಿತಾಮಹರ ಇಲ್ಲಿ ಅದಾರ ನಮ್ಮ ಡಿಕೆ ಶಿವಕುಮಾರ್ ಅವ್ರು ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿದ್ರು. ಅದ್ರ ಸಂಬಂಧ ರಾಹುಲ್ ಗಾಂಧಿ ಅವ್ರನ್ನ ಕರೆದು ಪಾದಯಾತ್ರೆ ಮಾಡಿಸಿದ್ರು. ಆಮೇಲೆ ಅದ್ರ ಬಗ್ಗೆ ತಾವು ಹಗಲು ರಾತ್ರಿ ಅಡ್ಡಾಡಿದ್ರು. ಇವತ್ತು ಮೇಕೆದಾಟಿನ ಬಗ್ಗೆ ತಮಿಳುನಾಡಿನ ರಿಟ್ ಪಿಟಿಷನ್ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಇವತ್ತು ಮೇಕೆದಾಟಿನ ಕೆಲಸ ಶುರು ಮಾಡ್ಬೋದು. ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡಿ 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 ಓಟನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ ಪಕ್ಷ ಮೇಕೆದಾಟಿನ ಬಗ್ಗೆ ಇನ್ನೂ ತನಕ ಯಾಕೆ ಕೆಲಸ ಶುರು ಮಾಡಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಲ್ಲಿ ತಮಿಳುನಾಡಲ್ಲಿ ಇಂಡಿ ಮಿತ್ರರು ಇಂಡಿ ಆಯಿತು ಇಲ್ಲೋ ಗೊತ್ತಿಲ್ಲ. ಅದಾಗ ಅದು ಒಂದು ಅಲೈನ್ಸು, ಅದು ಇಂಡಿ ಅಲೈನ್ಸ್ದವರು ಅವರು. ಪುತ್ರ ಯತೀಂದ್ರ ಜೊತೆ ಸಿಎಂ ಸಿದ್ದರಾಮಯ್ಯ 1 ಗಂಟೆಗೂ ಕಾಲ ಚರ್ಚೆ ಮಾಡಿದ್ದಾರೆ. ಬೆಳಗಾವಿಯ ವಿಧಾನಸೌಧದ ಸರ್ಕಿಟ್ ಹೌಸ್ನಲ್ಲಿ ಊಟದ ವೇಳೆ ಯತೀಂದ್ರ ಮತ್ತು ಆಪ್ತ ಸಚಿವರ ಜೊತೆ ಚರ್ಚಿಸಿದ್ದಾರೆ. ಈ ವೇಳೆ ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇದ್ರು. ಈ ನಡುವೆ ಸಿಎಂ ಮತ್ತು ಯತೀಂದ್ರ ಇಬ್ಬರೇ ಒಂದು ಮಾತುಕತೆ ಮಾಡಿದ್ರು. ಯತೀಂದ್ರ ಹೇಳಿಕೆಗೆ ವಿರೋಧ ವ್ಯಕ್ತ ಆಗಿರೋ ಹಿನ್ನೆಲೆ ಕ್ಯಾಬಿನೆಟ್ ಸಭೆಯಲ್ಲಿ ಹೇಗೆಲ್ಲ ಸಮರ್ಥನೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಾಯಿತು.
ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಡಿಮೆ ಆಗ್ತಿಲ್ಲ. ಈ ಮಧ್ಯೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ದಲಿತರನ್ನ ಸಿಎಂ ಮಾಡಿ ಅಂತ ವಾಲ್ಮೀಕಿ ಶ್ರೀಗಳು ಒತ್ತಾಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ಮ ತಕರಾರಿಲ್ಲ, ಆದ್ರೆ ಬದಲಾಯಿಸಿದ್ರೆ ದಲಿತರನ್ನ ಸಿಎಂ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ದಲಿತರಲ್ಲಿ 3-4 ಮಂದಿ ಪ್ರಬಲ ನಾಯಕರಿದ್ದಾರೆ, ಅವರಲ್ಲಿ ಯಾರದನ್ನಾದ್ರೂ ಸಿಎಂ ಮಾಡಿ ಅಂತ ಪ್ರಸನ್ನಾನಂದ ಸ್ವಾಮೀಜಿ ಒತ್ತಾಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿ ಎಂ ಮಾಡಬೇಕು ಅನ್ನುವಂಥದ್ದು 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ ಅವರಾದರೂ ಸಂತೋಷ. ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆಯಿತು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರೋ ಸರ್ಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹನುಮಂತ ನಿರಾಣಿ ಪ್ರಶ್ನೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಇಕ್ಕಟ್ಟು ಚೇರ್ ಹಿಂದೆ ಸರಿಸಿ ಅಂತ ಸಿಎಂ ಹೇಳಿದ್ರು. ಈ ವೇಳೆ ಸಿಎಂಗೆ ಮೈಕ್ ಚೇರು ಸರಿ ಇಲ್ಲ ಅಂದ್ರೆ ಹೇಗೆ ಅಂತ ಭೋಜೇಗೌಡರು ಹೇಳಿದ್ರು. ಮುಖ್ಯಮಂತ್ರಿ ಚೇರ್ ಅಂತ ಏನಿಲ್ಲ, ಎಲ್ಲ ಚೇರು ಅಲ್ವಾ, ತೊಂದರೆ ಆದಾಗ ತೊಂದರೆ ಆಗಿದೆ ಅಂತ ಹೇಳಬೇಕಲ್ವಾ ಅಂತ ಸಿಎಂ ಹೇಳಿದ್ರು. ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು ಛಲವಾದಿ ನಾರಾಯಣ ಸ್ವಾಮಿ. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನನ್ನ ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿದೆಯಾ ನೋಡ್ಕೊಳ್ಳಿ, ನಮ್ಮ ಚೇರ್ ಗಟ್ಟಿಯಾಗಿದೆ, ಏನೂ ಆಗಿಲ್ಲ ಅಂತ ಹೇಳಿದ್ರು. ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ ಚೇರ್ ಅತಂತ್ರದಲ್ಲಿದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಪರಿಷತ್ನಲ್ಲಿ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂತು. ಮೊದಲು ಸಿಎಂ ಕುರ್ಚಿ ಬಳಿಕ ಬಸವರಾಜ ಹೊರಟ್ಟಿ ಕುರ್ಚಿ ಬಗ್ಗೆ ಚರ್ಚೆ ನಡೆಯಿತು. ಸುಶೀಲ್ ನಮೋಶಿ ಎದ್ದು ನಿಂತು ಪ್ರಶ್ನೆ ಕೇಳಲು ಮುಂದಾದ್ರು. ಬೆಂಗಳೂರಿನಿಂದ ನಾವು ಬೆಳಗಾವಿಗೆ ಬಂದ್ರೂ ಕೂಡ ಕುರ್ಚಿ ಸರಿಯಾಗಿ ಮಾಡಿಲ್ಲ, ಯಾವ ಕುರ್ಚಿಯೂ ಕೂಡ ಸರಿಯಾಗಿಲ್ಲ ಅಂತ ನಮೋಶಿ ದೂರಿದ್ರು. ನನ್ನ ಕುರ್ಚಿ ಕೂಡ ಸರಿಯಾಗಿಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ರು. ಎಲ್ಲರಿಗೂ ಕೂಡ ಕುರ್ಚಿ ಬಗ್ಗೆನೇ ಚಿಂತೆ. ನಂತರ ಸಭಾನಾಯಕರಿಗೆ ಈ ಬಗ್ಗೆ ಹೇಳಿ ಮುಂದಿನ ಅಧಿವೇಶನದ ಹೊತ್ತಿಗೆ ಎಲ್ಲಾ ಕುರ್ಚಿಗಳನ್ನ ಸರಿ ಮಾಡಿಸಲು ಬಸವರಾಜ ಹೊರಟ್ಟಿ ಸೂಚಿಸಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಕುರ್ಚಿನೂ ಸರಿ ಇಲ್ಲ, ಇನ್ನ ಮುಂದೆ ಎಲ್ಲ ಕುರ್ಚಿ ಅಳಗಾಡಕತ್ತವ, ಅದು ಮತ್ತೆ ಬೇರೆ. ಈಗ ಸದನ ಕದನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ವಿಧಾನಸಭೆಯಲ್ಲಿ ಚರ್ಚೆ ವೇಳೆ ಸರ್ಕಾರದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಸುವರ್ಣಸೌಧದಿಂದ ಸಾರ್ಥಕತೆ ಏನು? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು, ಇಲ್ಲಿ ಬಂದವರು ಜಾಲಿಗೆ ಅಂತ ಟೀಕೆ ಮಾಡ್ತಾರೆ. 5 ದಿನ ಸದನ ನಡೆಸಿ ಶನಿವಾರ ಬಂದ್ರೆ ಗೋವಾಗೆ ಹೋಗೋದು ಅಂತ ಕಿಡಿಕಾರಿದ್ರು. ಇನ್ನು ಆಡಳಿತದ ಬಗ್ಗೆ ಮಾತಾಡಿ ಯಾವ ಮುಖ್ಯಮಂತ್ರಿಯೂ 5 ವರ್ಷಗಳ ಅಧಿಕಾರ ಪೂರೈಸಿಲ್ಲ. ಬಹುಶಃ ಸಿದ್ದರಾಮಯ್ಯ ಅವರೇ ಇತಿಹಾಸ ರಚನೆ ಮಾಡ್ತಿದ್ದಾರೆ. ಅದಕ್ಕಾಗಿಯೇ ನಮ್ಮ ಸಿದ್ದರಾಮಯ್ಯ ಆ ದಿನಗಳನ್ನ ಕಾಯ್ತಿದ್ದಾರೆ. ದೇವರಾಜ್ ಅರಸು ದಾಖಲೆ ಮುರಿದು ಇನ್ನೂ ಮುಂದುವರೆದು ಆಮೇಲೆ ಯೋಚನೆ ಮಾಡ್ತೀನಿ ಅಂದಿದ್ದಾರೆ. ಇದರ ಹೊರತು ಕುರ್ಚಿ ಬಿಡ್ತೇನೆ ಅಂತ ಹೇಳಿಲ್ಲ ಅಂತ ಡಿಕೆಶಿಗೆ ಯತ್ನಾಳ್ ಟಾಂಗ್ ಕೊಟ್ಟರು. ಇನ್ನೂ 10 ಬಾರಿ ಉಚ್ಚಾಟನೆಯಾದ್ರೂ ಕೂಡ ನನ್ನದೇ ಪಕ್ಷದಿಂದ ಮತ್ತೆ ಜನರಿಂದ ಆರಿಸಿ ಬರ್ತೇನೆ ಅಂತ ಯತ್ನಾಳ್ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ ಯತ್ನಾಳ್ ಯಡಿಯೂರಪ್ಪಗೆ ಟಾಂಗ್ ಕೊಟ್ರು. ನಮ್ಮ ಸರ್ಕಾರ ಇದ್ದಾಗ 2 ವಿಮಾನ ನಿಲ್ದಾಣಗಳು ಘೋಷಣೆಯಾಗಿದ್ವು, ಒಂದು ಶಿವಮೊಗ್ಗ, ಮತ್ತೊಂದು ವಿಜಯಪುರಕ್ಕೆ ಒಂದು ಸಣ್ಣ ಡಬ್ಬಿ, ಒಂದು ಅಲುಗಾಡುವಂತಹ ವಿಮಾನ. ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ, ಆದ್ರೆ ಬಿಜಾಪುರಕ್ಕೆ ಡಗಿ ಅಂತ ದಬ್ಬಾಕಂತ ಬೀಳುವಂತಹ ವಿಮಾನ ಕೊಟ್ರು ಅಂತ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗೂಡ್ಸಕ್ಕೆ ಏನಂತಾರೆ ಅದು ವಿಮಾನಕ್ಕೆ? ಕಾರ್ಗೋ ಬಿಜಾಪುರಕ್ಕೆ ಏನೈತಿ, ಒಂದು ಸಣ್ಣದ ಗಡ್ಡೆ ಹೋಗಿ ಡಾಬಕ್ಕತ್ತು ಬಿದ್ದು. ವಿಧಾನ ಪರಿಷತ್ನಲ್ಲಿ ಬೆಂಗಳೂರಿಗೆ 2 ಕಮಿಷನರೇಟ್ ಮಾಡುವ ವಿಚಾರವನ್ನ ಗೋವಿಂದರಾಜು ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸದ್ಯದ ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಪೊಲೀಸರು ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಾಂಬೆಯಲ್ಲಿ 3, ದೆಹಲಿಯಲ್ಲೂ 3 ಕಮಿಷನರೇಟ್ ಇದೆ. ನಮ್ಮಲ್ಲಿ ಅದರ ಅಗತ್ಯ ಸದ್ಯಕ್ಕಿಲ್ಲ. 2 ಕಮಿಷನರೇಟ್ ಮಾಡಿದ ಕ್ಷಣ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಹೇಳಿದ್ರು. ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು, ಅದರಿಂದ ಇದನ್ನ 2 ಭಾಗ ಮಾಡಿ ಅಂತೇಳಿ ಕೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಅದರ ಅಗತ್ಯತೆ ಕಾಣಿಸ್ತಾ ಇಲ್ಲ.
ಈಗಾಗಲೇ ಬಾಂಬೆಯಲ್ಲಿ ಮಾಡಿದ್ದಾರೆ. ಬಾಂಬೆಯಲ್ಲಿ 3 ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಕುರಿತು ನ್ಯೂಸ್ 18 ಕನ್ನಡ ವಿಶೇಷ ಅಭಿಯಾನ ಮಾಡ್ತಾ ಇದೆ. ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ಅಂತ ನಿರಂತರವಾಗಿ ವಿಶೇಷ ವರದಿಯನ್ನ ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೀತಾ ಇದೆ. ವಿಧಾನಸಭೆಯಲ್ಲಿ ಇವತ್ತು ನ್ಯೂಸ್ 18 ಕನ್ನಡದ ಈ ವಿಶೇಷ ಅಭಿಯಾನ ವರದಿ ಪ್ರಸ್ತಾಪಿಸಿದಂತಹ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬಗ್ಗೆ ಇಡೀ ದಿನ ಚರ್ಚೆಗೆ ಅವಕಾಶವನ್ನ ಕೇಳಿದ್ರು. ಈ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಚರ್ಚೆಗೆ ಒಂದು ದಿನ ಅವಕಾಶ ಕೊಡಬೇಕು ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು. ಇದಕ್ಕೆ ಸ್ಪೀಕರ್ ಯುಟಿ ಖಾದರ್ ಒಪ್ಪಿಗೆ ಸೂಚಿಸಿದ್ದಾರೆ. ಇದರ ಜೊತೆಗೆ ರಾಜ್ಯದ ಸರ್ಕಾರಿ ಶಾಲೆಗಳ ಹೊಸ ಕೊಠಡಿಗಳಿಗೆ 360 ಕೋಟಿ, ರಿಪೇರಿಗೆ 100 ಕೋಟಿ, ಸರ್ಕಾರಿ ಶಾಲೆಗಳ ಶೌಚಾಲಯ ನಿರ್ಮಾಣಕ್ಕೆ 90 ಕೋಟಿ ಹಣವನ್ನ ಇನ್ನೆರಡು ದಿನದಲ್ಲಿ ಬಿಡುಗಡೆ ಮಾಡೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿವೇಶನದಲ್ಲೇ ಸ್ಪಷ್ಟನೆ ಕೊಟ್ಟರು. ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ಹೇಗೆ ಉತ್ತರ ಕರ್ನಾಟಕಕ್ಕೆ ಒಂದು ವಿಷಯಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ, ಒಂದು ಫುಲ್ ಡೇ ಇದಕ್ಕೆ ದಯವಿಟ್ಟು ಅವಕಾಶ ಕೊಡ. ಅರ್ಧ ದಿವಸದಲ್ಲಿ ಇದೇನು ಕೂಡ ಆಗೋದಿಲ್ಲ. ಮತ್ತೆ ಶೌಚಾಲಯ ಕೊಠಡಿಗಿಂತ ಓವರ್ ನಾವು ಒಂದು ಪಿಕ್ಚರ್ ನಾವು ಇಡಬೇಕು ನಾವು. ಅಂಡ್ ಇದ್ಯಾವುದೋ ಪಾರ್ಟಿ ವಿಚಾರ ಅಲ್ಲ, ನಾವೆಲ್ಲರೂ ಸೇರ್ಕೊಂಡು ಆ ವಿಧಾನ ಪರಿಷತ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಪ್ರತಿಧ್ವನಿಸಿತು. ಶೂನ್ಯ ವೇಳೆಯಲ್ಲಿ ನಟ ದರ್ಶನ್ ಪ್ರಕರಣವನ್ನ ಬಿಜೆಪಿ ಪರಿಷತ್ ಸದಸ್ಯ ಧನಂಜಯ ಸರ್ಜಿ ಪ್ರಸ್ತಾಪಿಸಿದ್ರು. ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಿರೋ ಸಂಗತಿ ಜಗಜ್ಜಾಹೀರಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯದಿಂದ ಜಾಲತಾಣನಿಗೆ ಪಾಠಲಾಗಿದೆ. ಜೈಲುಗಳ ಸುಧಾರಣೆಗೆ ವರದಿ ಕೊಟ್ಟು ವರ್ಷಗಳೇ ಕಳೆದಿವೆ. ಸಮಿತಿ ಕೊಟ್ಟ ವರದಿ ಸರ್ಕಾರದ ಕಪಾಟಲ್ಲಿ ಧೂಳುತ್ತಿವೆ. ಈಗ ಸರ್ಕಾರ ಮತ್ತೊಮ್ಮೆ ಹೊಸ ಸಮಿತಿ ರಚನೆ ಮಾಡಿ ಆದೇಶಿಸಿದೆ. ಅಧಿಕಾರಿಗಳ ವರ್ಗಾವಣೆ ಬಿಟ್ಟು ಯಾವುದೇ ಸುಧಾರಣೆ ಆಗಲಿಲ್ಲ. ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಧನಂಜಯ ಸರ್ಜಿ ವಾಗ್ದಾಳಿ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A6 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಜೈಲು ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿದ್ರು. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಪಡೆದು ವಾಪಸ್ ಕರೆತರಲಾಯಿತು. ವಿಪರೀತ ಹೊಟ್ಟೆ ನೋವು ಅಂತ ಆರೋಪಿ ಜಗ್ಗ ಒದ್ದಾಡ್ತಾ ಇದ್ದ. ಗ್ಯಾಸ್ಟ್ರಿಕ್ನಿಂದ ಹೊಟ್ಟೆ ನೋವು ಬಂದಿದ್ದು ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸದ್ಯ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದ್ದು ಆರೋಪಿಯನ್ನ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಾಜಪೇಯಿ ಜಂಕ್ಷನ್ ರಸ್ತೆಯಲ್ಲಿನ ಗುಂಡಿಗಳ ಬಗ್ಗೆ ನ್ಯೂಸ್ 18 ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಈಗ ಮುಖ್ಯಮಂತ್ರಿಗಳ ಕಚೇರಿ ತಲುಪಿದೆ. ರಸ್ತೆ ಸರಿಪಡಿಸಿ ಅಂತ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತರಿಗೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಕೆ ವೈಷ್ಣವಿ ಪತ್ರ ಬರೆದಿದ್ದಾರೆ. ನ್ಯೂಸ್ 18 ವರದಿ ಉಲ್ಲೇಖಿಸಿ ಪೂರ್ವ ನಗರ ಪಾಲಿಕೆ ಆಯುಕ್ತ ರಮೇಶ್ಗೆ ಪತ್ರವನ್ನ ಬರೆದಿದ್ದಾರೆ. ಅತ್ಯಾಚಾರ ಪ್ರಕರಣದ ವಿಚಾರಣೆ ವೇಳೆ ಕೋರ್ಟ್ಗೆ ವರ್ಗಾಯಿಸುವಂತೆ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ, ಅತ್ಯಾಚಾರ ಸೇರಿದಂತೆ ವಿವಿಧ ಗಂಭೀರ ಆರೋಪಗಳ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿದೆ. ಈ ಹಿನ್ನೆಲೆ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ತಾಂತ್ರಿಕ ಸಮಸ್ಯೆ ಮತ್ತು ಸಿಬ್ಬಂದಿ ಕೊರತೆಯ ಬಿಕ್ಕಟ್ಟಿನಿಂದ ಸಾವಿರಾರು ಇಂಡಿಗೋ ವಿಮಾನಗಳು ರದ್ದಾಗಿದ್ದವು. ಟಿಕೆಟ್ ರದ್ದಾಗಿ ತೊಂದರೆ ಅನುಭವಿಸಿದ ಗ್ರಾಹಕರಿಗೆ 10,000 ರೂಪಾಯಿಯ ಪ್ರಯಾಣದ ಓಚರ್ಗಳನ್ನು ನೀಡುವುದಾಗಿ ಇಂಡಿಗೋ ಘೋಷಿಸಿದೆ. ಮುಂದಿನ 12 ತಿಂಗಳುಗಳಲ್ಲಿ ಯಾವುದೇ ಇಂಡಿಗೋ ವಿಮಾನಕ್ಕೆ ಈ ಓಚರ್ಗಳನ್ನು ಬಳಸಬಹುದು ಅಂತ ವಿಮಾನಯಾನ ಸಂಸ್ಥೆ ತಿಳಿಸಿದೆ. ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯಲ್ಲಿ ಚಾಲಕನ ನಿಯಂತ್ರಣ ಕಳೆದುಕೊಂಡು ಕಮರಿಗೆ ಟ್ರಕ್ ಉರುಳಿ ಬಿದ್ದಿದೆ. ಪರಿಣಾಮ 22 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಕಾರ್ಮಿಕರನ್ನ ಕರೆದೊಯ್ಯುತ್ತಾ ಇದ್ದ ಟ್ರಕ್ ಹಯೋಲಿಯಾಂಗ್ ಪ್ರದೇಶದಲ್ಲಿ ಕಮರಿಗೆ ಬಿದ್ದು ಈ ದುರಂತ ಸಂಭವಿಸಿದೆ. ಉತ್ತರ ಗೋವಾದ ಅರ್ಪೋರಾದಲ್ಲಿ ನಡೆದ ಭೀಕರ ಅಗ್ನಿ ದುರಂತದಲ್ಲಿ 25 ಜನರು ಸಾವನ್ನಪ್ಪಿದ್ರು. ಈ ದುರಂತದ ಬೆನ್ನಲ್ಲೇ ಕ್ಲಬ್ ಮಾಲೀಕರು ತಲೆಮರೆಸಿಕೊಂಡಿದ್ರು. ಇದೀಗ ಅವರನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಬಿರ್ಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ ಮಾಲೀಕರಾದಂತಹ ಸೌರಭ್ ಲೂತ್ರಾ ಮತ್ತು ಗೌರವ್ ಲೂತ್ರಾ ಸಹೋದರರನ್ನ ಥೈಲ್ಯಾಂಡ್ನಲ್ಲಿ ಬಂಧಿಸಲಾಗಿದೆ. ಭಾರತೀಯ ಅಧಿಕಾರಿಗಳ ಮನವಿ ಮೇರೆಗೆ ಥಾಯ್ ಪೊಲೀಸರು ಇಬ್ಬರನ್ನು ಬಂಧಿಸಿ ಭಾರತಕ್ಕೆ ಕರೆತರ್ತಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿ 6 ಅಂತಸ್ತಿನ ವಾಣಿಜ್ಯ ಕಟ್ಟಡದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಈ ಕಟ್ಟಡದಲ್ಲಿದ್ದ ಎಸ್ಬಿಐ ಕಚೇರಿಗೂ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಕಚೇರಿಯಲ್ಲಿನ ಕಂಪ್ಯೂಟರ್, ದಾಖಲೆಗಳು, ಪೀಠೋಪಕರಣಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ-ಪಾಸ್ತಿ ನಾಶ ಆಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಯಾವುದೇ ಸಾವು ನೋವು ಉಂಟಾಗಿಲ್ಲ.
ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡುವೆ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರ ನೇಮಕದ ವಿಚಾರವಾಗಿ ನಿನ್ನೆ ಸುದೀರ್ಘ 88 ನಿಮಿಷಗಳ ಮಾತುಕತೆ ನಡೆದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿದೇಶ ಶ್ರೀಮಂತ ವಲಸಿಗರಿಗೆ ಯುಎಸ್ ಪೌರತ್ವ ನೀಡುವ ಟ್ರಂಪ್ ಗೋಲ್ಡ್ ಕಾರ್ಡ್ ಅನ್ನು ಅನಾವರಣಗೊಳಿಸಿದ್ದಾರೆ. ಶ್ರೀಮಂತ ವಲಸಿಗರು $1 ಮಿಲಿಯನ್ ಅಮೆರಿಕನ್ ಪಾವತಿಸಿ ಗೋಲ್ಡ್ ಕಾರ್ಡ್ ವೀಸಾಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಮೆರಿಕಾಗೆ ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಿ ಆ ಮೂಲಕ ಸರ್ಕಾರದ ಆದಾಯ ಹೆಚ್ಚಿಸಿಕೊಳ್ಳುವುದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಭಾರತದ ಮೇಲೆ ಅಮೆರಿಕ $50 ಟ್ಯಾರಿಫ್ ಹಾಕಿದ ಬೆನ್ನಲ್ಲೇ ಮೆಕ್ಸಿಕೋ ದೇಶ ಕೂಡ ಭಾರತಕ್ಕೆ $50 ಸುಂಕ ವಿಧಿಸಲು ಮುಂದಾಗಿದೆ. 50% ಸುಂಕದ ನೀತಿಗೆ ಮೆಕ್ಸಿಕೋ ಸಂಸತ್ ಅನುಮೋದನೆ ನೀಡಿದೆ. 2026ರ ಜನವರಿ 1ರಿಂದ ಹೊಸ ಸುಂಕ ದರಗಳು ಜಾರಿಗೆ ಬರಲಿದೆ. ಭಾರತ, ಚೀನಾ, ಥೈಲ್ಯಾಂಡ್, ಇಂಡೋನೇಷಿಯಾ, ಸೌತ್ ಕೊರಿಯಾ ಮೊದಲಾದ ದೇಶಗಳ ರಫ್ತಿನ ಮೇಲೆ ಪರಿಣಾಮ ಬೀರಲಿದೆ. ಕಳೆದ 4 ದಿನಗಳಿಂದ ನಡೀತಾ ಇರುವ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ಗಡಿಯಲ್ಲಿನ ಸೇನಾ ಘರ್ಷಣೆ ತಾರಕಕ್ಕೇರಿದೆ. ಪರಿಣಾಮ 4 ಲಕ್ಷಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿ ಸುರಕ್ಷಿತ ಸ್ಥಳಗಳಿಗೆ ಗುಳೆ ಹೋಗಿದ್ದಾರೆ. ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ಗಡಿ ಪ್ರದೇಶದಲ್ಲಿ ಐತಿಹಾಸಿಕ ಮಂದಿರಗಳಿದ್ದು ಅವುಗಳ ಹಿಡಿತಕ್ಕಾಗಿ ಉಭಯ ದೇಶಗಳ ಸರ್ಕಾರಗಳು ಪೈಪೋಟಿ ನಡೆಸ್ತಾ ಇವೆ. ಗುಂಡಿನ ಚಕಮಕಿಯಲ್ಲಿ 16 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಯುದ್ಧ ನಿಲ್ಲಿಸಲು ಉಭಯ ದೇಶಗಳ ಸೇನಾಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಮಯನ್ಮಾರ್ ಪ್ರಸ್ತುತ ಅಂತರ್ಯುದ್ಧದಿಂದ ಬಳಲ್ತಾ ಇದೆ. ನಿನ್ನೆ ರಾತ್ರಿ ರಖೈನ್ ರಾಜ್ಯದ ಆಸ್ಪತ್ರೆಯ ಮೇಲೆ ವೈಮಾನಿಕ ದಾಳಿ ನಡೆದಿದ್ದು 30 ಜನರು ಸಾವನ್ನಪ್ಪಿದ್ದಾರೆ. ಸುಮಾರು 70 ಜನರು ಗಾಯಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಜುಂಟಾ ಸೇನೆ 300 ಬೆಡ್ನ ಆಸ್ಪತ್ರೆಯ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಈ ಬಗ್ಗೆ ಅರಾಕನ್ ಬಂಡುಕೋರ ಸೇನೆ ಮಾಹಿತಿಯನ್ನು ಖಚಿತಪಡಿಸಿದೆ. Sinugan.